ಇನ್ನು ಏನ್ ನೋಡ್ತಾ ಇದ್ದೀರಾ? ಆ ವಿಷದ ಎಳ್ನೀರನ್ನ ಅವನಿಗೆ ಕುಡಿಯೋದಕ್ಕೆ ಕೊಡಿ. ಏನ್ ಮಾತಾಡ್ತಾ ಇದ್ದೀರಾ? ನನಗೆ ಯಾಕೆ ವಿಷ ಕುಡಿಯಕ್ಕೆ ಹೇಳ್ತಾ ಇದ್ದೀರಾ? ಬುದ್ಧಿ ಏನಾದ್ರೂ ಕೆಟ್ಟಿದ್ಯಾ ನಿಮ್ಗೆ? ಹೌದು, ನೀನೇ ಕುಡಿಬೇಕು. ಏನ್ ನೋಡ್ತಿದ್ದೀರಾ? ಕೊಡಿ ಅವನ್ಗೆ. ನಿಲ್ಸಿ ನಿಲ್ಸಿ, ನನ್ನ ಮಗನ್ಗೆ ವಿಷ ಕುಡಿ ಅಂತ ಹೇಳ್ತಿದ್ದೀರಲ್ಲ, ಅಲ್ಲಿ ನೋಡಿ ದೇವಾಂಶ್ ತಪ್ಪು ಮಾಡಿರೋದು. ಅಲ್ಲಿದ್ದಾನೆ, ಅವನ ಹತ್ರ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನನ್ ಮಗನ್ ತಂಟೆಗೆ ಮಾತ್ರ ಬರ್ಬೇಡಿ. ಅವ್ರು ಕೇಳ್ತಾ ಇರೋದು ಅಪರಾಧನೇ ಸುವರ್ಣ. ಏನ್ ಮಾತಾಡ್ತಿದ್ಯಾ ಅಕ್ಕ? ತಪ್ಪು ಮಾಡಿರೋದು ನಿನ್ನ ಮಗನೇ ಆರೋಪಿ. ನನ್ನ ಮಗನ್ ಅಂತಿದೀಯಲ್ಲ. ಊರ್ ಜನನೆಲ್ಲ ದುಡ್ಡಿಂದ ಕೊಂಡ್ಕೊಂಡ್ಬಿಟ್ರಾ? ಎಲ್ಲ ಸೇರ್ಕೊಂಡು ದೇವಾಂಶ ಕೊಡ್ಬೇಕಾಗಿರೋ ಶಿಕ್ಷೆನ ನನ್ನ ಮಗನ ಕೊಡ್ಬೇಕು ಅಂತಿದ್ದೀರಾ? ನಿಮ್ ನಿಯತ್ತನ್ನ ಮಾರ್ಕೊಂಡ್ಬಿಟ್ರಾ? ಮರ್ಯಾದೆಯಿಂದ ಮಾತಾಡಮ್ಮ. ನ್ಯಾಯ ನೀತಿನ ಮಾರ್ಕೊಳ್ಳೋರೇ ಆಗಿದ್ರೆ ನಾವಿಷ್ಟು ದಿನ ದೇವ್ರ ತರ ಪೂಜಿಸ್ತಿರೋ ದೇವಾಂಶ್ ಅವ್ರಿಗೆ ಶಿಕ್ಷೆ ವಿಧಿಸೋದಕ್ಕೆ ತಯಾರಾಗ್ತಿರಲ್ಲ. ಇವಾಗ ನೀವು ಮಾಡ್ತಿರೋದೇನು? ದೇವಾಂಶ್ ಕೊಡೋ ದುಡ್ಡಿಗೆ ಆಸೆ ಪಟ್ಟು ಮಾತು ಬದಲಾಯಿಸ್ತಿದ್ದೀರಾ ಅಲ್ವಾ? ಇಲ್ಲಾಂದ್ರೆ ಯಾವ ಸಂಬಂಧ ಇಲ್ದಿರೋ ನನ್ನ ಆರೋಪಿ ಅಂತಿದ್ದೀರಲ್ಲ. ಸಂಬಂಧ ಇದೆ ವಾಲಿ. ಇದೆಲ್ಲ ಮಾಡಿದ್ದು ನೀನೇ. ನಿನ್ ಪುರಾಣ ಎಲ್ಲ ಇಲ್ಲಿ ಇವರಿಗೆ ಗೊತ್ತಾಗ್ಬಿಟ್ಟಿದೆ ಕಣೋ. ಅಲ್ಲಿ ನೀನ್ ಮಾಡ್ದೆ ಅಂತ ನನ್ನ ಹತ್ರ ಹೇಳಿದ್ದನ್ನೆಲ್ಲ ಇಲ್ಲಿ ಎಲ್ಲರೂ ಲೈವಲ್ಲಿ ನೋಡಿದ್ದಾರೆ. ಸಿಕ್ಕಾಕೊಂಡ್ಬಿಟ್ಟೆ ವಾಲಿ. ಈಗ ನೀನ್ ಓವರ್ ಆಕ್ಟಿಂಗ್ ನಿಲ್ಸಿದ್ರೆ ಒಳ್ಳೇದು. ಏಯ್, ಏನ್ ಮಾತಾಡ್ತಿದ್ಯಾ? ಇನ್ನೊಂದು ಮಾತಾಡಿದ್ರು ನಿನ್ನ ನಾಲ್ಗೆ ಕಟ್ ತರಿಸ್ಬಿಡ್ತೀನಿ. ಅದಲ್ಲ ಬ್ರದರ್, ಏನ್ ಮಾತಾಡ್ತಾ ಇದ್ದಾಳು ಊರ್ಮಿಳಾ? ನಾನ್ ತಪ್ಪು ಮಾಡಿದ್ದೀನಿ ಅಂತಿದ್ದಾಳಲ್ಲ. ನಾನು ಹೇಳೋದು ಅಂದ್ರೇನು? ನೀ ಹೇಳಿದ್ದನ್ನ ನೀನೇ ಮರ್ತು ಹೋದ್ರೆ ಹೇಗೆ? ಒಂದ್ಸಲ ನೋಡ್ತೀಯಾ? ಏನ್ ಹೇಳಿದ್ಯೋ, ಹೇಗ್ ಹೇಳಿದ್ಯೋ? ಇಷ್ಟೊತ್ತು ಎಲ್ರೂ ಪ್ರತ್ಯಕ್ಷವಾಗೇ ನೋಡಿದ್ರು. ಆಧಾರಕ್ಕೆ ಸಿಗತ್ತೆ ಅಂತ ಅದನ್ನ ರೆಕಾರ್ಡ್ ಕೂಡ ಮಾಡಿದ್ದೀನಿ. ಪ್ರಜ್ಞೆ ತಪ್ಪಿದ್ದಿದ್ದ ದೇವಾಂಶ್ನ ಆ ರಾಜಲಕ್ಷ್ಮಿ ಹಿಂದೆ ಮಲಗಿಸ್ದೆ. ಅದನ್ನ ಊರವರೆಲ್ಲ ನೋಡಿ ದೇವಾಂಶೆ ತಪ್ಪು ಮಾಡಿದ್ದು ಅಂತ ನಂಬಿದ್ರು. ಇವಾಗಾದ್ರೂ ಅರ್ಥ ಆಯ್ತಾ? ಅವತ್ತು ಕತ್ಲೆನಲ್ಲಿ ನನ್ನ ಭಾವನ್ ವಾಯ್ಸಲ್ಲಿ ವಾಲಿ ಮಾತಾಡಿ ರಾಜಲಕ್ಷ್ಮಿಗೆ ಮೋಸ ಮಾಡಿದ್ದಾನೆ. ತಪ್ಪು ಮಾಡಿದ್ದು ಅವನು. ನನ್ನ ಭಾವ ನಿರ್ದೋಷಿ. ಇದು ನಡೆದಿರೋದು. ಒಂದು ಸಲ ನಿನ್ ವಿಡಿಯೋನ ನೀನೇ ನೋಡ್ಕೋತ್ಯಾ? ಎಷ್ಟು ಚೆನ್ನಾಗಿ ಸುಂದರವಾಗಿ ಹೇಳಿದ್ಯೋ ನೋಡು. ಅದನ್ನ ಮಾಡಿದ್ದು ನಾನೇ. ಕರ್ತೃ ಕರ್ಮ ಕ್ರಿಯಾ ಎಲ್ಲ ನಂದೆ. ತಪ್ಪಿದ್ದಲ್ಲ ಅತ್ತೆ. ಮುಳ್ಳನ್ನ ಮುಳ್ಳಿಂದನೇ ತೆಗಿಬೇಕು, ವಜ್ರನ ವಜ್ರದಿಂದನೇ ಕಟ್ ಮಾಡ್ಬೇಕು ಅಂತಾರೆ. ಹಾಗೆ ಮೋಸನ ಮೋಸದಿಂದನೇ ಆಚೆ ಹಾಕ್ಬೇಕು. ಅದನ್ನೇ ನಾನ್ ಮಾಡ್ದೆ. ಇಂಥ ನೀಚ ಕೆಲಸ ಮಾಡೋದಕ್ಕೆ ನಿನಗ್ ಮನ್ಸಾದ್ರೂ ಹೇಗೋ ಬಂತು? ನಿನ್ ಬುದ್ಧಿ ಗೊತ್ತಿದ್ರು ನಾವೆಲ್ಲರೂ ಒಟ್ಟಿಗೆ ಇರ್ಬೇಕು ಅಂತ ನಿನ್ನ ನಮ್ಮನೇಲಿ ರೋಗ್ಬಿಟ್ಟಿದ್ದಕ್ಕೆ ನಮ್ಮನೆ ದೀಪನೇ ಆರ್ಸೋದಕ್ ನೋಡಿದ್ಯಾ? ಇನ್ನು ಇವನ್ ಜೊತೆ ಮಾತೇನು ಕೌಸಲ್ಯ? ಅಯ್ಯೋ ಪಾಪಿ, ಎಂತ ನೀಚ್ ಕೆಲಸ ಮಾಡಿದ್ಯೋ? ಇಂದು ಅವನ್ನ ಮುಟ್ಟಿದ್ರೆ ಆ ಪಾಪ ನಿನ್ ಕೈಗಂಟತೆ. ನೀನು ರಾಜಾಧಿಪತಿ ಪಟ್ಟಕ್ಕೋಸ್ಕರ ಎಂತ ಕೀಳ್ಮಟ್ಟಕ್ಕಾದ್ರೂ ಇಳಿತಿ ಅಂತ ಗೊತ್ತಿತ್ತು ಕಣೋ. ಆದ್ರೆ ಒಂದು ಹೆಣ್ಣಿನ ಜೀವನನ ಹಾಳು ಮಾಡೋಷ್ಟು ಕೀಳ್ಮಟ್ಟಕ್ಕೆ ಹೋಗ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಒಂದ್ ಹೆಣ್ಣಿನ ಜೀವನ ಅಷ್ಟೇ ಅಲ್ಲ ಬಾವ, ಇವನ್ ಸ್ವಾರ್ಥಕ್ಕೋಸ್ಕರ ಎಲ್ರ ಜೀವನ ಜೊತೆನೂ ಆಟ ಆಡ್ದಂತ ನೀಚ ಇವನು. ನಿನ್ನ ದೇವ್ರ ಥರ ನೋಡು, ಇವ್ರುಗಳ ಮುಂದೆನೆ ಆರೋಪಿಯಾಗಿ ನಿಲ್ಲಿಸ್ಬಿಟ್ಟ. ಹೌದಮ್ಮ,
ದೇವಾಂಶ್ ಅವರು ಎಂಥವ್ರು ಅಂತ ಗೊತ್ತಿದ್ದು ನಾನು ತಪ್ಪು ಮಾಡಿಬಿಟ್ಟೆ. ನನ್ನ ಮೊಮ್ಮಗಳಿಗೆ ಹೀಗಾಗಿದ್ದ ಕಾರಣಕ್ಕೆ ನಾನು ಯೋಚನೆ ಮಾಡೋ ಶಕ್ತಿ ಕಳ್ಕೊಂಡೆ. ನನ್ನನ್ನು ಕ್ಷಮಿಸ್ಬಿಡಿ ದೇವಾಂಶ್ ಅವರೇ, ನನ್ನನ್ನು ದಯವಿಟ್ಟು ಕ್ಷಮಿಸಿ. ರಾಜಣ್ಣ, ಸಮಾಧಾನ ಮಾಡ್ಕೊಳ್ಳಿ. ತಪ್ಪು ನಿಮ್ದಲ್ಲ ರಾಜಣ್ಣ. ಇಂಥ ಪರಿಸ್ಥಿತಿಯಲ್ಲಿ ಯಾರೇ ಇದ್ರು ಹೀಗೆ ಮಾತಾಡ್ತಾ ಇದ್ರು. ಇಲ್ಲ ದೇವಾಂಶ್, ನಾವು ಸ್ವಲ್ಪ ಆದ್ರೂ ಯೋಚನೆ ಮಾಡಬೇಕು. ಇನ್ನೇನಾದ್ರೂ ಮಾಡಿರ್ಬೋದು ಅಂತ ನಾವು ಪ್ರಶ್ನೆ ಮಾಡಬೇಕು. ಆದ್ರೆ ನಿಮ್ ನಂಬಿಕೆನೇ ನಿಜ ಆಯ್ತು. ನಿಜವಾದ ಆರೋಪಿ ಸಿಗ್ತಾನೆ ಅಂದ್ರಿ, ಸಿಕ್ದ. ದೇವಾಂಶ್ ಅವ್ರಿಗೆ ಬಂದಂತ ಕಳಂಕ ಹೊರಟೋಯ್ತು. ಆದ್ರೆ ರಾಜಲಕ್ಷ್ಮಿಗೆ ನ್ಯಾಯ ಕೊಡಿಸ್ಬೇಕು ಅಲ್ವಾ? ಈ ನೀಚನ್ನ ಗಲ್ಲಿಗೇರಿಸ್ಬೇಕಮ್ಮ. ಆಗ್ಲೇ ನನ್ನ ಮೊಮ್ಮಗಳಿಗೆ ನ್ಯಾಯ ಸಿಗೋದು. ಅಯ್ಯೋ, ನನ್ನ ಮಗ ತಪ್ಪು ಮಾಡಿಲ್ಲ. ನನ್ನ ಮಗನೇನು ಮಾಡಬೇಡಿ. ನನ್ನ ಮಗನ ಬಿಟ್ಬಿಡಿ ದಯವಿಟ್ಟು. ಗಲ್ಲಿಗೇರಿಸ್ಬೇಕು, 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 ಗಲ್ಲಿಗೇರಿಸಿ ಗಲ್ಲಿಗೇರಿಸ್ಲೇಬೇಕು. ಇವನನ್ನ ಬದುಕಕ್ ಬಿಡಬಾರ್ದು. ಗಲ್ಲಿಗೇರಿಸ್ಲೇಬೇಕು. ಗಲ್ಲಿಗೇರಿಸಿ ಅವನ್ನ. ನಿಲ್ಸಿ ನಿಲ್ಸಿ. ಈ ನೀಚನಿಂದ ಅನ್ಯಾಯ ಆಗಿರೋದು ರಾಜಲಕ್ಷ್ಮಿ ಜೀವನಕ್ಕೆ. ಅದಕ್ಕೆ ಇವನಿಗೆ ಏನ್ ಶಿಕ್ಷೆ ಆಗ್ಬೇಕೋ ರಾಜಲಕ್ಷ್ಮಿ ನಿರ್ಧಾರ ಮಾಡ್ತಾಳೆ. ಇನ್ನು ಶಿಕ್ಷೆ ಅಂತೆಲ್ಲ ಮಾತಾಡ್ತಿದ್ದೀರಲ್ಲಮ್ಮ. ನನ್ನ ಮೊಮ್ಮಗಳ ಪರವಾಗಿ ನಾನು ಹೇಳ್ತಿದ್ದೇನೆ, ಇವನನ್ನ ಈಗ್ಲೇ ಇಲ್ಲೇ ನೇಣಿಗಾಕಿ. ಇಲ್ಲ, ಯಾವ ವಿಷದಿಂದ ಇವನು ನನ್ನ ಮೊಮ್ಮಗಳನ್ನ ಕೊಲ್ಬೇಕು ಅನ್ಕೊಂಡು ಅದೇ ವಿಷ ಕೊಟ್ಟು ಇವನನ್ನು ಸಾಯಿಸ್ಬಿಡಿ. ಇವನ್ ಸಾಯ್ಬೇಕು, ಇವನ್ ಸಾಯ್ಬೇಕು, ಇವನ್ ಸಾಯ್ಬೇಕು, ಸಾಯ್ಬೇಕು. ಶಿಕ್ಷೆ ಆಗ್ಲೇಬೇಕು. ನನ್ನ ಮಗನೇನು ಮಾಡಬೇಡಿ ಅತ್ತೆ. ನನ್ನ ಮಗನ್ಗೇನು ಮಾಡಬೇಡಿ ಅಂತ ಹೇಳಿ. ತಪ್ಪು ಮಾಡ್ಬೇಕಾದ್ರೆ ಹೆದರ್ಲಾರ್ದವ್ರು ಈಗ ಶಿಕ್ಷೆ ಅಂತ ಬಂದಾಗ ಹೆದರ್ಕೊಳ್ತಾ ಇದೆಯಾ ಸುವರ್ಣ? ಅತ್ತೆ, ನೀವು ಹೀಗಂದ್ರೆ ಹೇಗೆ? ಇವನು ನಿಮ್ಮ ಮೊಮ್ಮಗ ಅಲ್ವಾ? ಮೊಮ್ಮಗ ಅಂದ್ರೆ ದೇವ. ನಮ್ಮ ಕುಟುಂಬಕ್ಕೆ ಕಳಂಕ ಬರಬಾರ್ದು ಅಂತ ತಪ್ಪು ಮಾಡದೇ ಇದ್ರೂ ಶಿಕ್ಷೆ ಅನುಭವಿಸೋದಿಕ್ಕೆ ತಲೆ ಬಗ್ಸ್ಕೊಂಡು ನಿಂತಿದ್ದ. ಅವನೇ ನಿಜವಾದ ನನ್ನ ಮೊಮ್ಮಗ, ವಾರಸ್ದಾರ. ಸ್ವಾರ್ಥಕ್ಕೋಸ್ಕರ ಮಾನ ಪ್ರಾಣ ಜೊತೆ ಆಟ ಆಡೋನು ನನ್ನ ಮೊಮ್ಮಗ ಅಲ್ಲ. ಇವನಂತವನು ಭೂಮಿ ಮೇಲೆ ಬದುಕಬಾರ್ದು. ಇಂಥ ನೀಚ ನಮ್ಮ ವಂಶದಲ್ಲಿರೋದಕ್ಕೆ ಅರ್ಹನಲ್ಲ. ಅದು ನನ್ನ ಮಗ ಆಗಿದ್ರು ಸರಿ, ನಿನ್ನ ಮಗ ಆಗಿದ್ರು ಸರಿ, ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸ್ಲೇಬೇಕು. ಅಕ್ಕ, ಅಂತ ಮಾತಾಡಬೇಡಿ. ನನ್ಗಿರೋನೊಬ್ನೇ ಮಗ. ಬೇಕಾದ್ರೆ ಎಷ್ಟು ಬೇಕಾದ್ರೂ ದುಡ್ಡು ಕೊಡೋಣ. ನನ್ನ ಮಗನ್ ಪ್ರಾಣ ಮಾತ್ರ ತೆಗಿಬೇಡ ಅಂತ ಹೇಳಿ. ಒಂದು ಹುಡುಗಿ ಮಾನನ ದುಡ್ಡಿಂದ ಕೊಂಡ್ಕೊಳ್ಳೋದಕ್ ನೋಡ್ತಿದ್ಯಾ? ದುಡ್ಡಿಂದ ನಿನ್ ಮಗ ಮಾಡಿರೋ ತಪ್ಪನ್ನ ಮುಚ್ಚಾಕಕ್ ನೋಡ್ತಿದ್ಯಾ? ನೀನು ಒಂದ್ ಹೆಣ್ಣಾಗಿ ಈ ರೀತಿ ಯೋಚನೆ ಮಾಡೋದಕ್ಕೆ ನಾಚಿಕೆ ಆಗ್ತಿಲ್ವಾ? ರಾಜಲಕ್ಷ್ಮಿ, ಇನ್ ಮಾತಾಡೋದು ವೇಸ್ಟು. ಏನ್ ನಿರ್ಧಾರ ತಗೊಳ್ತೀಯೋ ಅದು ನಿನ್ನಿಷ್ಟ. ಗಲ್ಲಿಗೇರಿಸ್ಬೇಕು ಅಂತೀಯೋ, ಇವನಿಗೆ ವಿಷ ಹಾಕಿರೋ ಈ ಎಳ್ನೀರನ್ನ ಕುಡಿಸ್ತೀಯೋ ಅಥವಾ ತಾಳಿ ಕಟ್ಟಿಸ್ಕೊಳ್ತೀಯೋ ಅದು ನಿನ್ನ ನಿರ್ಧಾರ. ಯೋಚನೆ ಮಾಡಬೇಡ. ನೀನು ನಂತರನೇ ಅವನ್ ಸಾವನ್ನ ಬೇಡ್ಕೋ. ಇಂಥ ನೀಚನ ಹತ್ರ ಏನಾದ್ರೂ ತಾಳಿ ಕಟ್ಸ್ಕೊಂಡ್ರೆ ಆ ತಾಳಿನೇ ನಿನಗುರುಳಾಗುತ್ತಮ್ಮ. ಅವನಿಗೆ ಗಲ್ ಶಿಕ್ಷೆ ಕೊಡ್ಸಿದ್ರೆ ನೀನ್ ಜೀವಂತವಾಗಿರ್ತೀಯಮ್ಮ. ಸರಿಯಾಗಿ ಯೋಚನೆ ಮಾಡಿ ತೀರ್ಮಾನ ತಗೋಮ್ಮ. ಇವನು ನಿನಗೆ ಮಾಡಿರುವಂತ ಮೋಸಕ್ಕೆ ದೇವಾಂಶ್ ಅವ್ರನ್ನ ನಾವು ಅನುಮಾನದಿಂದ ನೋಡೋ ಹಾಗಾಯ್ತು. ಒಂದ್ ವೇಳೆ ಈ ವಿಷಯ ಗೊತ್ತಾಗ್ಲಿಲ್ಲ ಅಂದಿದ್ರೆ ದೇವಾಂಶ್ ಅವ್ರಿಗೆ ಶಿಕ್ಷೆ ಕೂಡ ಆಗ್ತಿತ್ತು. ಇದಕ್ಕೆಲ್ಲ ಕಾರಣ ಆಗಿರೋ ಈ ವಾಲಿನ ಸುಮ್ಮನೆ ಬಿಡಬಾರ್ದು, ಇಲ್ಲೇ ಶಿಕ್ಷೆ ಅನುಭವಿಸೋಗ್ ಮಾಡು. ಇದು ನಿನ್ನ ಜೀವನ ರಾಜಲಕ್ಷ್ಮಿ, ಕೋಪದಿಂದ ಅಲ್ಲ. ಚೆನ್ನಾಗಿ ಯೋಚನೆ ಮಾಡಿ ನಿರ್ಧಾರ ತಗೋ. ಓದಿರೋಳು ನೀನು. ನಿನ್ನ ಜೀವನಕ್ಕೆ ಯಾವುದರಿಂದ ಒಳ್ಳೇದಾಗುತ್ತೋ ಅಂತ ನಿರ್ಧಾರ ತಗೋ. ನನಗೆ ಅನ್ಯಾಯ ಮಾಡಿದವ್ರ ಹತ್ರ
ನಾನು ಕುತ್ತಿಗೆ ತಾಳಿ ಕಟ್ಟಿಸ್ತೀನಿ ಅಂತ ವೈದೇಹಿ ಅಮ್ಮವರು ತಮ್ಮ ಹೊಟ್ಟೆಲ್ ಬೆಳೀತಿರೋ ಮಗು ಮೇಲೆ ಆಣೆ ಮಾಡಿ ಹೇಳಿದ್ರು. ನಿಮ್ ಮಗುಗೇನು ಆಗ್ಬಾರ್ದು, ಅದಕ್ಕೆ ನೀವು ಕೊಟ್ಟಿರೋ ಮಾತ್ ಪ್ರಕಾರ ಇವನಿಂದ ನನ್ನ ಕುತ್ತಿಗೆ ತಾಳಿ ಕಟ್ಸಿ. ಬೇಡ, ನಾನು ಒಪ್ಕೊಳ್ಳೋದಿಲ್ಲ. ಇವಳು ನನ್ ಸೊಸೆ ಆಗೋದಾ? ನಾನು ಒಪ್ಕೊಳ್ಳೋದೇ ಇಲ್ಲ. ಸುವರ್ಣ, ಪಾಪ ರಾಜಲಕ್ಷ್ಮಿ ನಿನ್ನ ಮಗನ ಮೇಲೆ ಕರುಣೆ ತೋರಿಸಿದಾಳೆ, ಅದನ್ನ ಅರ್ಥ ಮಾಡ್ಕೋ. ನೇಣು ಹಾಕಿ ಅಂತ ಒಂದು ಮಾತು ಹೇಳಿದಿದ್ರೆ ಇಷ್ಟೊತ್ತಿಗೆ ನಿನ್ನ ಮಗ ಈ ಮರದಲ್ಲಿ ನೇತಾಡ್ತಿರ್ತಿದ್ದ. ನಿನ್ ಮಗ ಒಂದು ಅಮಾಯಕಿ ಹುಡುಗಿ ಜೀವನ ಹಾಳು ಮಾಡ್ಲಿಕ್ಕೆ ಮನಸ್ಸು ಮಾಡಿದಾನೆ ಅಂದಾಗ ಅದೇ ಹುಡುಗಿನ ಮದುವೆ ಮಾಡ್ಕೊಳ್ಳೋದಿಕ್ಕೆ ಒಪ್ಕೊಳಲ್ವಾ? ಬಾಯಿ ಮುಚ್ಕೊಂಡು ಸುಮ್ಮನೆ ಒಪ್ಕೋ. ಇಲ್ದೇ ಇದ್ರೆ ನಿನ್ ಮಗನ ಹೆಡದ ಮುಂದೆ ಅಳತಾ ಕೂತ್ಕೊಳ್ಳೋ ಹೊತ್ತು ಬರುತ್ತೆ. ಅಮ್ಮ ರಾಜಲಕ್ಷ್ಮಿ, ಗಂಡ ಅನ್ನೋನು ಹೆಂಡತಿಗೆ ನೆರಳಾಗಿರ್ಬೇಕಮ್ಮ. ನೀನೀಗ ಸಾವನ್ ಬೇಡ್ಕೋತಿದೀಯಮ್ಮ. ಇವನಂತ ನೀಚನಮ್ಮ. ನಿಮ್ಗೆ ಆ ಭಯ ಬೇಡ ರಾಜಣ್ಣ. ನಾನು ಭರವಸೆ ಕೊಡ್ತೀನಿ, ರಾಜಲಕ್ಷ್ಮಿಗೆ ಯಾವ ಅಪಾಯನೂ ಇರೋದಿಲ್ಲ. ಅರ್ಶನದ ಕೊಂಬ್ ರೆಡಿ ಮಾಡಿ, ಇಲ್ಲೇ ಈಗಲೇ ತಾಳಿ ಕಟ್ಲಿ ಅವನು. ದೇವಾಂಶ್, ಬೇಡ ದೇವಾಂಶ್, ನನ್ ಮಗನ್ ಜೀವನನ ಹಾಳು ಮಾಡ್ಬೇಡ. ಬಾಯ್ ಮುಚ್ಚಿ. ಇನ್ನೊಂದು ಮಾತಾಡಿದ್ರು ಚಿಕ್ಕಮ್ಮ ಅನ್ನೋದು ನೋಡಲ್ಲ. ಯಾರ ಜೀವನನ ಯಾರು ಹಾಳು ಮಾಡಿದ್ದು? ನಿನ್ ಮಗ ಜೀವಂತವಾಗಿರೋದ್ರ ಜೊತೆಗೆ ರಾಜಲಕ್ಷ್ಮಿ ಜೀವನನೂ ಸರಿ ಹೋಗುತ್ತೆ. ಅದಕ್ಕೆ ಸಂತೋಷ ಪಡಿ. ಅಮ್ಮ, ತಾಳಿ ಕಟ್ಟು. ಏನ್ ನೋಡ್ತಾ ಇದ್ಯಾ? ಕಟ್ಟು. ತಪ್ಪನ್ನ ತುಂಬಾ ಜನರು ಮಾಡ್ತಾರೆ, ಅದಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳುವಂತ ಅವಕಾಶ ತುಂಬಾ ಕಡಿಮೆ ಜನಕ್ಕೆ ಸಿಗುತ್ತೆ. ಇವಾಗದು ನಿನಗೆ ಸಿಕ್ಕಿದೆ. ಅವಳ ಕತ್ತಲ್ಲಿ ತಾಳಿ ಕಟ್ಟಿ ನಿನಗೆ ಬದಲಾಗೋ ಅವಕಾಶ ಕೊಟ್ಟಿದ್ದಾಳೆ. ಬದಲಾಗಿ ಒಳ್ಳೆಯವನಾಗು. ಕಟ್ಟು. ಈಗ ನಿಂಗೆ ಬೇರೆ ದಾರಿ ಇಲ್ಲ ವಾಲಿ. ತಾಳಿ ಕಟ್ಟಿದ್ರೆ ಬದುಕ್ತೀಯ, ಇಲ್ಲ ಅಂದ್ರೆ ಸಾಯ್ತೀಯ. ಯಾಕೆ ಅಷ್ಟೆಲ್ಲ ಕೇಳ್ಕೊತೀರಾ? ಈ ಮದ್ವೆ ನಡೆಯೋದು ಆ ಹುಡುಗಿ ತಾತಂಗೂ ಇಷ್ಟ ಇಲ್ಲ, ಈ ಊರಿನ ಜನಕ್ಕೂ ಇಷ್ಟ ಇಲ್ಲ. ನೇಣ್ ಹಾಕೊಳ್ಳೋದಕ್ಕಾದ್ರೂ ಹೇಳಿ, ಇಲ್ಲ ವಿಷನಾದ್ರೂ ಕುಡಿಯೋದಕ್ಕೆ ಹೇಳಿ. ಬೇಡ, ತಾಳಿ ಕಟ್ತಾನೆ. ಏನೋ ನೋಡ್ತಿದ್ಯ ವಾಲಿ, ತಾಳಿ ಕಟ್ಟು. ಅಮ್ಮ, ಕಟ್ಟೋ, ಇಲ್ಲ ಅಂದ್ರೆ ನೀನ್ ಜೀವಂತವಾಗಿರಲ್ಲ. ಸಂತೋಷ ಪಡ್ಲೋ ದುಃಖ ಪಡ್ಲೋ ಒಂದು ಗೊತ್ತಾಗ್ತಿಲ್ಲ. ಈಗ ನನ್ನ ಮೊಮ್ಮಗಳಿಗೆ ನ್ಯಾಯ ಸಿಗ್ತಾ ಅನ್ಯಾಯ ಆಯ್ತಾ ಒಂದು ಗೊತ್ತಾಗ್ತಿಲ್ಲ. ಭಯ ಪಡಬೇಡ ರಾಜಣ್ಣ, ಮಾತು ಕೊಟ್ಟಿದೀವಲ್ವಾ, ರಾಜಲಕ್ಷ್ಮಿಗೆ ಏನೂ ಆಗಲ್ಲ. ರಾಜಲಕ್ಷ್ಮಿ ಈಗ ನಿಮ್ಮ ಮೊಮ್ಮಗಳಲ್ಲ ರಾಜಣ್ಣ, ನಮ್ಮನೆ ಸೊಸೆ. ನಾವು ಅವಳಿಗೆ ಯಾವ ತೊಂದರೆ ಆಗದಿರೋ ಹಾಗೆ ನೋಡ್ಕೋತೀವಿ. ಅಷ್ಟೆಲ್ಲ ಭರವಸೆ ಕೊಡ್ತಿದ್ರು ಯಾಕೆ ಹೆದರ್ಕೋತಿದ್ಯಾ ರಾಜಣ್ಣ? ನಿಮ್ಮನ್ನ ಅನುಮಾನಿಸಿದ್ವಿ, ಅವಮಾನ ಮಾಡಿದ್ವಿ, ನಿಮಗೆ ಶಿಕ್ಷೆ ಕೊಡೋಣ ಅಂತ ಅನ್ಕೊಂಡಿದ್ವಿ. ಆದ್ರೂ ನೀವು ನಮ್ಮ ಮೇಲೆ ಇಷ್ಟೊಂದು
ಏನು ವೈದೇಹಿ ಇದು? ದೇವಾಂಶ್ ಖಂಡಿತವಾಗ್ಲೂ ಫೋನ್ ಮಾಡಿರಲ್ಲ. ಒಂದ್ ವೇಳೆ ವಿಷ ಇದ್ರೂನು ಅದನ್ನ ದೇವಾಂಶ್ ಹಾಕಿರಲ್ಲ. ಮತ್ತೆ ನೀನ್ ಯಾಕೆ ಈ ತರ ಹುಚ್ಚುಸ್ ನಿರ್ಧಾರ ತಗೊಂತಿದ್ಯಾ? ಚಿಂತೆ ಮಾಡ್ಬೇಡ ಅಕ್ಕ, ನಿಜವಾಗ್ಲೂ ತಪ್ಪು ಮಾಡಿರೋದು ಯಾರು ಅನ್ನೋದು ಗೊತ್ತಾಗಿದೆ. ಅದು ಯಾರೋ ಅಲ್ಲ, ವಾಲಿ. ವಾಲಿನಾ? ಹೌದಕ್ಕ, ವಾಲಿನೇ. ವಾಲಿನ ದೇವಾಂಶ್ ಅಲ್ಲಿ ಕಟ್ಟಾಕಿದ್ದ ಅಲ್ವಾ? ನಾವು ಅದೇ ಥರ ಅನ್ಕೊಂಡು ವಾಲಿ ಮೇಲೆ ಅನುಮಾನ ಪಡಲಿಲ್ಲ. ಆದರೆ ಆಮೇಲೆ ಬಾವ ಪೊಲೀಸ್ ಹತ್ರ ಮಾತಾಡಿ ವಾಲಿ ಫೋನ್ನ ಟ್ರ್ಯಾಕ್ ಮಾಡಿದಾಗ ಅರ್ಥ ಆಯ್ತು. ಆಗ ವಾಲಿ ಇಲ್ಲೇ ಇದ್ದ. ಸರಿ, ನಾವೀಗೇನ್ ಮಾಡೋದು? ಈಗ ನೀನೊಂದು ಕೆಲಸ ಮಾಡ್ಬೇಕಕ್ಕ. ಇಲ್ಲಿ ನಾನು ವಿಷ ಕುಡ್ದು ನಾನು ರಾಜಲಕ್ಷ್ಮಿಗೆ ಬಾವನ ಹತ್ರ ತಾಳಿ ಕಟ್ಟಿಸ್ತಾ ಇದ್ದೀನಿ ಅಂತ ವಾಲಿಗೆ ಅವರ ಅಮ್ಮಗೆ ಗೊತ್ತಾಗ್ಬೇಕು. ರಾಜಲಕ್ಷ್ಮಿನ ಮದ್ವೆ ಮಾಡ್ಕೊಂಡ್ರು ಬಾವನ್ ರಾಜಾಧಿಕಾರ ಹೋಗಲ್ಲ ಅಂತ ಅವ್ರಿಗೆ ಹೇಳು. ಅರ್ಥ ಆಯ್ತು ವೈದೇಹಿ. ಆಗ ಅವರಿಗೆ ಯಾವ ಅಧಿಕಾರನೂ ಸಿಗಲ್ಲ ಅಂತ ಗಾಬರಿ ಶುರುವಾಗತ್ತೆ. ಆಗ ಅಬ್ರಿಲಿ ನಿಜಾನೂ ಹೇಳ್ಬಿಡ್ತಾರೆ. ಅಕ್ಕ, ಅದು ಈಗ ನಿನ್ ಕೈಯಲ್ಲೇ ಇದೆ. ಇಲ್ಲ ಅಂದ್ರೆ ನನ್ನ ಉಸಿರು, ಬಾವನ್ ಪ್ರಾಣ ಎಲ್ಲಾನು ಕಳ್ಕೊಳ್ಬೇಕಾಗತ್ತೆ. ಇಲ್ಲ ವೈದೇಹಿ, ಆ ಪರಿಸ್ಥಿತಿ ಬರಲ್ಲ. ನಾನೀಗ್ಲೇ ಹೋಗ್ತೀನಿ. ನನ್ನಿಬ್ರು ಸೊಸೆನೂ ಸೇರ್ಕೊಂಡು ನನ್ನ ಮಗನ್ನ ಕಾಪಾಡಿದ್ರು. ನನ್ನ ಮಗನ್ ಪ್ರಾಣ ಕಾಪಾಡಿ ನಮ್ ಪ್ರಾಣ ಉಳಿಸಿದ್ರು. ನಿನ್ ಕತೆ ಕೂಡ ಸುಖಾಂತ್ಯ ಕಣೋ. ಇಲ್ದೇ ಇದ್ರೆ ಇಷ್ಟೊತ್ತಿಗಾಗ್ಲೇ ನೇಣ ಹಾಕೊಂಡು ನೇತಾಡ್ತಾ ಇದ್ದೆ. ಆ ಭಗವಂತನ ದಯದಿಂದ ಎಲ್ಲರೂ ಕ್ಷೇಮವಾಗಿ ಮನೆಗೆ ಹೊರಟಿದ್ದೀವಿ. ಎಲ್ಲ ದೇವ್ರ ಕರುಣೆ ಅತ್ತೆ. ನನ್ನಿಬ್ರು ಸೊಸೆ ಗುಣ ಅತ್ತೆ. ಇವ್ರೇನಾದ್ರೂ ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಮ್ಮ ಪರಿಸ್ಥಿತಿ ಏನಾಗಿರ್ತಿತ್ತೋ ಏನೋ ಅಂತ ನೆನೆಸ್ಕೊಂಡ್ರೆ ಭಯ ಆಗತ್ತೆ. ಹೌದು, ನಿಜನೇ. ಒಳ್ಳೆ ಕೆಲಸ ಆಗಿದ್ದು ಇವರಿಂದಾನೆ. ಇಬ್ರು ಊರ್ಗಿತ್ತಿಯವರು ಒಗ್ಗಟ್ಟಾಗಿದ್ರೆ ಈ ಕುಟುಂಬನ ಹೇಗೆ ಕಾಪಾಡ್ಕೊಳ್ಬಹುದು ಅಂತ ವೈದೇಹಿ ಊರ್ಮಿಳ ತೋರಿಸಿದ್ದಾರೆ. ದೇವ, ಆಗಿದ್ದೆಲ್ಲ ಆಗೋಯ್ತು. ಇನ್ನು ಅವರಿಗೆ ನಮಗೆ ಯಾವ ಸಂಬಂಧನೂ ಇರಬಾರ್ದು. ಇಂದು ಎಲ್ಲರೂ ಒಟ್ಟಿಗೆ ಬದುಕಬೇಕು ಅನ್ನೋದು ಅಪ್ಪನ ಆಸೆ. ನಿಮ್ಮಪ್ಪನ ತಾಯಿಯಾಗಿ ನಾನ್ ಹೇಳ್ತಿದ್ದೀನಲ್ವಾ, ಇವತ್ತಿನಿಂದ ಅವ್ರು ಯಾರೋ ನಾವ್ಯಾರೋ. ಅಷ್ಟಕ್ಕೂ ಈಗ ನನ್ನ ಮಗ ಬದುಕಿ ಉಳಿದಿದ್ರೆ ಆ ವಾಲಿ ಜೀವಂತವಾಗಿರ್ತಿರ್ಲಿಲ್ಲ. ಹಾಗಿದ್ದಾಗ ಆ ಮಾತನ್ನ ನಡೆಸೋ ಅಗತ್ಯನೂ ಇಲ್ಲ. ನಿಜಾನೇ ಅತ್ತೆ. ನನ್ ಗಂಡ ನಮ್ ಕುಟುಂಬದ ಸುಖಕ್ಕೋಸ್ಕರ ಒಟ್ಟಿಗಿರ್ಬೇಕು ಅಂತ ಆಸೆ ಪಟ್ಟಿದ್ರು. ಆದ್ರೆ ಒಟ್ಟಿಗಿದ್ದಿದ್ರಿಂದ ಆ ಕುಟುಂಬಕ್ಕೆ ಅನ್ಯಾಯ ಆಗತ್ತೆ ಅಂತ ಅವ್ರು ಬದುಕಿದ್ರು ಸಹ ಕೊಟ್ಟು ಮಾತನ್ನ ಹಿಂದಕ್ಕೆ ತಗೋತಾ ಇದ್ರು. ಇದೆಲ್ಲ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಅಮ್ಮ. ಅವ್ರಿಗಂತೂ ಬುದ್ಧಿ ಬರಲ್ಲ. ಇಷ್ಟೆಲ್ಲ ಆದ್ಮೇಲೂ ಅವ್ರು ಯಾವ ಮುಖ ಇಟ್ಕೊಂಡು ನಮ್ಮ ಜೊತೆ ಬದುಕ್ತಾರೆ ಹೇಳಿ? ಇಲ್ಲ ಲಕ್ಕಿ ಬಾವ, ಅವ್ರು ತಪ್ಪು ಮಾಡಿದ್ದಾರೆ ಅಂತ ಬಿಟ್ಬಿಟ್ರೆ ಎಲ್ಲ ಅಲ್ಲಿಗೆ ಮುಗಿಯತ್ತಾ? ಹಾಗಂತ ಇನ್ನೂ ಅವ್ರನ್ನ ಪಕ್ಕದಲ್ಲೇ ಇಟ್ಕೊಂಡು ಇನ್ನೂ ದೊಡ್ಡ ಅನಾಹುತನ ಬರಮಾಡ್ಕೊಳ್ಬೇಕಾ? ಹಾಗಂತ ನಾವು ಅವ್ರನ್ನ ದೂರ ಮಾಡ್ಕೊಂಡಿದ್ ಮಾತ್ರಕ್ಕೆ ಬುದ್ಧಿ ಬರೋದಿಲ್ಲ. ಇಂದು ಕೆಟ್ಟದ್ ಮಾಡ್ಬೇಕು ಅನ್ನೋ ಆಲೋಚನೆ ಇರೋಂಥವ್ರು ಹೇಗಾದ್ರೂ ಎಷ್ಟೇ ದೂರ ಇದ್ರೂ ಕೆಟ್ಟದ್ ಮಾಡೋದಕ್ಕೆ ನೋಡ್ತಾರೆ. ಅದಕ್ಕೆ ಅವರು ಹತ್ತಿರದಲ್ಲೇ ಇರಬೇಕು. ಅವ್ರಗಳ ಬುದ್ಧಿ ಬದಲಾಗಬೇಕು, ಯೋಚನೆ ಮಾಡೋ ಮಾರ್ಗ ಬದಲಾಗಬೇಕು. ಇಷ್ಟು ದಿನ ನಾವು ಮಾಡಿದ್ದು ಅದೇ ಅಲ್ವಾ ಕಂದ? ಬದ್ಲಾದ್ರ? ನಾಯಿ ಬಾಲ ಯಾವಾಗ್ಲೂ ಡೊಂಕೆ ಅನ್ನೋ ಹಾಗೆ ನಾವೆಷ್ಟೇ ಪ್ರಯತ್ನ ಪಟ್ರು ಅವ್ರ ಬುದ್ಧಿ ಬದಲಾಗಲ್ಲ.